ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದ ಜನಪ್ರಿಯ ಸೀರಿಯಲ್ ನಿನ್ನ ಜೊತೆ ನನ್ನ ಕತೆ ಈಗ ರೋಚಕ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಸುಳ್ಳಾಗಲ್ಲ. ಅಜಿತ್ ಮತ್ತೆ ಭೂಮಿ ಜೋಡಿ ಈಗಾಗಲೇ ಪ್ರೇಕ್ಷಕರ ಮನೆಗೆದ್ದಿದೆ. ಅತ್ತ ಮಯೂರಿ ಎಂಟ್ರಿಂದ ಭೂಮಿಗೆ ಹೊಟ್ಟೆ ಉರಿ ಶುರುವಾಗಿದೆ. ಹಾಗೆ ಅಜಿತ್ ಮತ್ತೆ ಭೂಮಿ ಕಾಂಟ್ರಾಕ್ಟ್ ಮದುವೆ ಇನ್ನೇನು ಮುಗಿತಾ ಬಂದಿದೆ. ಕೇವಲ 4 ದಿವಸ ಅಷ್ಟೇ ಇದೆ. ಸೊ ಈ ಟೈಮಲ್ಲೇ ಈ ಕಾಂಟ್ರಾಕ್ಟ್ ಮದುವೆ ರಹಸ್ಯ ಸ್ಫೋಟ ಆಗೋ ಲಕ್ಷಣ ಎಲ್ಲ ಕಾಣ್ತಾ ಇದೆ. ಸತ್ಯ ಅಣ್ಣ ಭೂಮಿಯನ್ನ ಕಾಲೆಳಿತಾ ಇನ್ನು 4 ದಿನ ಬಾಕಿ ಇರೋದು. ಆಮೇಲೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ತಾನೇ, ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಅಂಜು ಅಲ್ಲಿಗೆ ಬಂದ್ಬಿಡ್ತಾಳೆ. ಕಾಂಟ್ರಾಕ್ಟ್ ಮದುವೆ ವಿಷಯ ಅಂಜು ಕಿವಿಗೆ ಬೇದಿದೆ. ತಡ ಮನೆಯಲ್ಲಿ ದೊಡ್ಡ ಡ್ರಾಮನೆ ಶುರುವಾಗುವ ಮುನ್ಸೂಚನೆ ಸಿಕ್ಬಿಟ್ಟಿದೆ. ಅಂಜು ಈ ವಿಷಯನ ಮನೆಯವರಿಗೆಲ್ಲ ಹೇಳ್ತೀನಿ, ನಿಮ್ಮಿಬ್ಬರ ಬಂಡವಾಳನ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾಳೆ. ಅವರಿಬ್ಬರನ್ನ ತಡೆಯೋಕೆ ಭೂಮಿ ಮತ್ತೆ ಸತ್ಯಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಈ ಸೀರಿಯಲಲ್ಲಿ ತುಂಬ ಹಿಂದೆ ಇದೇ ಥರ ಸ್ಟೋರಿಗಳು ಬರುತ್ತೆ. ಇನ್ನೇನು ಗೊತ್ತಾಗ್ಬಿಡತ್ತೆ. ಆಮೇಲೆ ಅಂಜುಗೆ ಏನು ಗೊತ್ತೇ ಆಗಿರಲ್ಲ. ಇಲ್ಲಾಂದ್ರೆ ಮನೆಯವ್ರ ಹತ್ರ ಎಲ್ಲ ಹೇಳಿರ್ತಾಳೆ, ಅದು ನೋಡಿದ್ರೆ ಕನಸಾಗ್ಬಿಟ್ಟಿರತ್ತೆ. ನನ್ನ ಪ್ರಕಾರ ಈ ಬಾರಿ ವಿಷಯ ಅಷ್ಟು ಸುಲಭವಾಗಿ ಮುಚ್ಚೋಗಲ್ಲ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅಂಜುಗೆ ಗೊತ್ತಾಗಿದೆ, ಮನೆಯವರಿಗೆಲ್ಲ ಹೇಳ್ತಾಳೆ ಅವಳು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಕಾಂಟ್ರಾಕ್ಟ್ ಮುಗಿಯೋಕ್ಕೆ ಕೇವಲ 4 ದಿನ ಬಾಕಿ ಇದೆ. ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬೇಕಂದ್ರೆ ಈ ರಹಸ್ಯ ಬಯಲಾಗಲೇಬೇಕು. ಇಲ್ಲ ಅಂದರೆ ಭೂಮಿ ಮತ್ತು ಅಜಿತ್ ಪರಸ್ಪರ ಅವರ ಪ್ರೀತಿನ ಹೇಳ್ಕೊಳ್ಬೇಕು. ಎರಡರಲ್ಲಿ ಒಂದಾಗೋದಂತೂ ಖಂಡಿತ. ಮನೆಯವರಿಗೆ ವಿಷಯ ತಿಳಿದಾಗ ಅಜಿತ್ ಮತ್ತು ಭೂಮಿ ತನ್ನ ಮನಸ್ಸಿನಲ್ಲಿರೋ ಪ್ರೀತಿನ ಒಪ್ಪಿಕೊಳ್ಳುವ ಅನಿವಾರ್ಯತೆಯೂ ಬರಬಹುದು. ಅಜ್ಜಿ ಈ ವಿಷಯ ಕೇಳಿ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಭೂಮಿನ ಉಳಿಸ್ಕೊಳ್ಳೋಕ್ಕೆ ಅಜಿತ್ ಯಾವ ಕಡೆ ಹೆಜ್ಜೆ ಇಡ್ತಾನೆ ಎಂಬುದು ಈಗಿನ ದೊಡ್ಡ ಕುತೂಹಲ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಅಂಜು ನಿಜವಾಗ್ಲೂ ಈ ರಹಸ್ಯವನ್ನು ಮನೆಯವರಿಗೆ ಹೇಳ್ತಾಳಾ, ಅಥವಾ ಅಂಜುಗೆ ನಿಜವಾಗ್ಲೂ ಈ ವಿಷಯ ಗೊತ್ತಾಗಿದೆಯಾ? ಅಜಿತ್ ತನ್ನ ಪ್ರೀತಿನ ಉಳಿಸ್ಕೊಳ್ಳಲು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾನಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.